ಮಾಡೇ ನಮ್ಮ ಗಾಡು ಹಾಂ ಚಿಲ್ಲಿ ಚಿಕನ್ ಮಾಡೋಣ ಅಂತ. ಓಕೆ. ಚಿಕನ್ ನಮ್ಮದು, ಹಾಂ ಕಿಚನ್ ನಿಮ್ಮದು. ಹಾಂ ಏನಾದ್ರಣ ಡೈಲಾಗ್ ಐತಲ್ಲ, ಎಣ್ಣೆ ನಿಮ್ಮದು ಊಟ ನಮ್ಮದು. ಹಾಗೆ ಹಾಂ ಚಿಕನ್ ನಮ್ಮದು, ಕಿಚನ್ ನಿಮ್ಮದು. ಅಂದರೆ KFC ಅವ್ರು ಮಾಡ್ತಾರಲ್ಲ ಆ ಥರ GFC ಅಂತ ಮಾಡ್ಬೋದು. ಹಾಂ ಗೌಡಾಸ್ ಫ್ರೈಡ್ ಚಿಕನ್. ಗೌಡಾಸ್ ಫ್ರೈಡ್. ಮೆಣಸು, ಹ್ಞೂ ಜೀರಿಗೆ, ಹ್ಞೂ ಬೇಬಿ ಕ್ಯಾಶು, ಹ್ಞೂ ಚಕ್ಕೆ, ಹ್ಞೂ ಲವಂಗ, ಹ್ಞೂ ಇದನ್ನ ಜಾಪತ್ರೆ ಅಂತಾನೆ ಅಂತಾರೆ, ನನಗೂ ಗೊತ್ತಿಲ್ಲ ಸರಿಯಾಗಿ. ಹ್ಞೂ ಇದು ಪೂರ್ತಿ ಗರಂ ಮಸಾಲ ನಾವೇ ರೆಡಿ ಮಾಡ್ಕೊಳ್ಳೋದಕ್ಕೆ. ಹ್ಞೂ ಶುಂಠಿ, ಚಿಲ್ಲಿ ಚಿಕನ್ಗೆ ಮೇನ್ ಬೇಕಾಗಿರೋದು ಹ್ಞೂ ಬೆಳ್ಳುಳ್ಳಿ, ಹ್ಞೂ ಶುಂಠಿ ಹ್ಞೂ ಮತ್ತೆ ಕ್ಯಾಪ್ಸಿಕಮು, ಹ್ಞೂ ಈರುಳ್ಳಿ. ಇದು ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸುನೀಲ್ ಗೌಡ. ಲಾಸ್ಟ್ ಟೈಮು ಲಿವರ್ ಸುಕ್ಕ ಫ್ರೈ ಮಾಡಿದ್ವಿ. ಈ ಟೈಮು ಏನೋ ಸ್ಪೆಷಲ್ ಮಾಡ್ತಾವ್ರೆ. ಏನು ಮಾಡ್ತಾವ್ರು ನೋಡೋಣ ಬನ್ನಿ. ನಮ್ಮ ಶಶಿ ಅಣ್ಣವ್ರು ಏನೋ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಅಣ್ಣ ಏನಿವತ್ತು ಲಾಸ್ಟ್ ಲಿವರ್ ಸುಕ್ಕ ಫ್ರೈ ಆಯಿತು. ಈ ಟೈಮ್ ಏನು ಸ್ಪೆಷಲ್ಲು? ಏನೇನೋ ಮಾಡಿದ್ದೀರಾ, ಇಲ್ಲೇನೇನೋ ಮಸಾಲೆ ಹಾಕಿ ಮಡಗಿದ್ದೀರಾ, ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆ. ಮಾಡೇ ನಮ್ಮ ಗಾಡು ಹಾಂ ಚಿಲ್ಲಿ ಚಿಕನ್ ಮಾಡೋಣ ಅಂತ. ಓಕೆ. ಹಾಂ, ಚಿಲ್ಲಿ ಚಿಕನ್ ಈ ರೆಸಿಪಿ ಇವಾಗ ಮಾಡ್ತಾ ಇರೋದು. ಎಣ್ಣೆ ಕಾಲ ಐತೆ ನೋಡ್ಬೇಕಲ್ಲ ಮೊದಲು. ಓಕೆ. ಹಂಗಂತೇಳಿ ಕೈ ಹಾಕ್ಬಾರ್ದು. ಒಂಚೂರು ನೀರಲ್ಲಿ ಕಿಸ್ಸು ಸಾಕು, ಕೈ ಹಾಕ್ತದೆ. ಅಣ್ಣ ಏನಿದು ಮಸಾಲೆ ಐಟಮ್ ಎಲ್ಲ ಮಡಗಿದೆಯಲ್ಲ, ನಮ್ಮ ವ್ಯೂವರ್ಸ್ಗೆಲ್ಲ ಹೇಳ್ತೀಯಾ? ಚಿಕನ್ನ ಮ್ಯಾರಿನೇಟ್ ಮಾಡಿ ಮೊದಲು ನಾವು ಫ್ರೀಸರಲ್ಲಿ ಇಡಬೇಕು. ಓಕೆ. ಇದು ಲೆಗ್ ಪೀಸು. ಅಣ್ಣ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಲ್ಲ, ಇದ್ರ ಮಸಾಲೆ ಹೇಳ್ತೀಯಾ? ಇದಕ್ಕೆ ಹಾಂ ಕಾರ್ನ್ಫ್ಲೋರು, ಹಾಂ ಚಿಲ್ಲಿ ಪೌಡ್ರು, ಹ್ಞೂ ಜಿಂಜರ್ ಗಾರ್ಲಿಕ್ ಪೇಸ್ಟು, ಹ್ಞೂ ಮೊಟ್ಟೆ, ಮತ್ತು ಸ್ವಲ್ಪ ಚಿಲ್ಲಿ ಮಸಾಲೆ. ಟೇಸ್ಟಿಂಗ್ ಪೌಡ್ರ್ ಅಂತೂ ಹಾಕಲೇಬಾರ್ದು. ಹ್ಞೂ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ. ಹಾಕಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿರ್ತದೆ. ಚಿಕನ್ನು ಮ್ಯಾರಿನೇಟ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಫ್ರೀಸರಲ್ಲಿ ಒಂದು ½ ಆನ್ ಅವರ್ ಇಡಬೇಕು. ಹಾಂ ½ ಆನ್ ಅವರ್ ಇದ್ದಾಗ ಚಿಕನ್ನು ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ನಮ್ಮದೇ ಹೋಟ್ಲು, ನಮ್ಮದೇ ಅಂಗಡಿ ಆಗಿರೋದ್ರಿಂದ ಹ್ಞೂ ಚಿಕನ್ ನಿಮ್ಮದು, ಹ್ಞೂ ಕಿಚನ್ ನಮ್ಮದು ಅಂತ ನೀನು ಹೇಳ್ಬೇಕು. ಚಿಕನ್ ನಿಮ್ಮದು, ಕಿಚನ್ ನಮ್ಮದು. ನಮ್ಮ ಶಶಿಯಣ್ಣ ಏನು ಹೇಳ್ತವ್ರೆ ಅಂದರೆ, ಹೋಟ್ಲು ನಮ್ಮದು, ಚಿಕನ್ ಅಂಗಡಿ ಅವ್ರದ್ದಲ್ವಾ, ಅದಕ್ಕೆ ಚಿಕನ್ ನಿಮ್ಮದು, ಚಿಕನ್ ಚಿಕನ್ ನಮ್ಮದು, ಹಾಂ ಕಿಚನ್ ನಿಮ್ಮದು. ಹಾಂ ಏನಾದ್ರಣ ಡೈಲಾಗ್ ಐತಲ್ಲ, ಎಣ್ಣೆ ನಿಮ್ಮದು ಊಟ ನಮ್ಮದು. ಹಾಗೆ ಹಾಂ ಚಿಕನ್ ನಮ್ಮದು, ಕಿಚನ್ ನಿಮ್ಮದು. ಓಕೆ. ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಹ್ಞೂ ½ ಆನ್ ಅವರ್ ಆದಮೇಲೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಹ್ಞೂ ಎಣ್ಣೆ ಒಳಗಡೆ ಹಾಕಿ ಆಯಿಲ್ ಡೀಪ್ ಫ್ರೈ ಮಾಡಬೇಕು. ಎಲ್ಲವುದು ಕೂಡ ಫ್ರೈ ಆದಮೇಲೆ ನೋಡಿ ಈ ಥರ ಬರುತ್ತೆ ಇದು ಮ್ಯಾರಿನೇಟೆಡ್ ಚಿಕನ್ನು. ಸರಿನಾ? ಅಣ್ಣ ಇವತ್ತು ಮಾಡ್ತಾ ಇರೋದು ಎಷ್ಟು kg? 2 kg. ಇದನ್ನು ಬೇಕಾದರೆ KFC ಅವ್ರು ಮಾಡ್ತಾರಲ್ಲ ಆ ಥರ GFC ಅಂತ ಮಾಡ್ಬೋದು. ಹಾಂ ಗೌಡಾಸ್ ಫ್ರೈಡ್ ಚಿಕನ್. ಗೌಡಾಸ್ ಫ್ರೈಡ್ ಚಿಕನ್ ಸೇಮ್ ಅದು ಹಿಂಗೆ ಇರೋದು. ಅಣ್ಣ ಇಲ್ಲಿ ಮಸಾಲೆಗಳು ಮಡಿಕೊಂಡಿದ್ದೀರ, ಇವೇ ನೀವು? ಇದು ಖೀರ್ ಪಾಯಸ ಮಾಡೋಣ ಅಂತ ಅನ್ಕೊಂಡೆ. ಖೀರ್ ಪಾಯಸ. ಆಮೇಲೆ ಯಾಕೋ ಬೇಡ, ಚಿಲ್ಲಿ ಚಿಕನ್ ತಿನ್ನೋಣ ಭಾನುವಾರ ಅನ್ನಿಸ್ತು. ನಾನ್ ವೆಜ್ ಮಾಡ್ತಿದ್ಯಾ, ವೆಜ್ ಹೇಳ್ತಿದ್ಯಾ? ಅದಕ್ಕೋಸ್ಕರ ಗರಂ ಮಸಾಲ ಮಾಡೋಣ ಅಂತ ಹೇಳ್ಬಿಟ್ಟು ಹಾಂ ಮೆಣಸು, ಹ್ಞೂ ಜೀರಿಗೆ, ಹ್ಞೂ ಬೇಬಿ ಕ್ಯಾಶು, ಹ್ಞೂ ಚಕ್ಕೆ, ಹ್ಞೂ ಲವಂಗ, ಹ್ಞೂ ಇದನ್ನ ಜಾಪತ್ರೆ ಅಂತಾನೆ ಅಂತಾರೆ, ನನಗೂ ಗೊತ್ತಿಲ್ಲ ಸರಿಯಾಗಿ. ಹ್ಞೂ ಇದು ಪೂರ್ತಿ ಗರಂ ಮಸಾಲ ನಾವೇ ರೆಡಿ ಮಾಡ್ಕೊಳ್ಳೋದಕ್ಕೆ. ಹ್ಞೂ ಶುಂಠಿ, ಚಿಲ್ಲಿ ಚಿಕನ್ಗೆ ಮೇನ್ ಬೇಕಾಗಿರೋದು ಹ್ಞೂ ಬೆಳ್ಳುಳ್ಳಿ, ಹ್ಞೂ ಶುಂಠಿ ಹ್ಞೂ ಮತ್ತು ಕ್ಯಾಪ್ಸಿಕಮು, ಹ್ಞೂ ಈರುಳ್ಳಿನ ನಾವು ರೌಂಡಾಗಿ ಹೊಡ್ಕೋಬೇಕು. ಹ್ಞೂ ಸಮಯದ ಅಭಾವ ಇರುವುದರಿಂದ ಹ್ಞೂ ನಾವು ಸ್ಲೈಸಾಗಿ ಹೊಡ್ಕೊಂಡಿಲ್ಲ. ಹ್ಞೂ ಈ 2 kg ಚಿಕನ್ಗೆ ಇಷ್ಟಣ್ಣ? ಹೌದು, 2 kg ಚಿಕನ್ಗೆ. ನಮ್ಮ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹ್ಞೂ ಮತ್ತು ಚಿಲ್ಲಿ ಸಾಸು ಬೇಕಾಗುತ್ತೆ. ಅಣ್ಣ ಈಗ ಫ್ರೈ ಎಲ್ಲ ಆಯಿತು, ಹ್ಞೂ ನೆಕ್ಸ್ಟು ಪ್ರೊಸೆಸ್ಸು. ಇದಕ್ಕೆ ನೆಕ್ಸ್ಟ್ ಪ್ರೋಸೆಸ್ ಮಾಡಬೇಕು. ಫಸ್ಟ್ ಆ ಕಡೆ ಆಯಿತು, ಫ್ರೈ ಎಲ್ಲ ಮಾಡಿಕೊಂಡು ಈ ಥರ ಮಡಿಕೊಂಡು, 2ನೇ ಪ್ರೊಸೆಸ್ ಇಲ್ಲಿ ಸ್ಟಾರ್ಟ್. ಈಗ ಯಾರು ಎಲ್ಲ ವಿಡಿಯೋ ನೋಡ್ತಿದ್ದೀರಾ ನೋಡಿ, ನಮ್ಮ ಶಶಿ ಅಣ್ಣವರು ಅವರು ಬೆಟರಾಗಿ ಮಾಡಿದ್ದಾರೆ. ನೀವು ಇದೇ ಥರ ಟ್ರೈ ಮಾಡಿ. 2 kg ಮಾಡ್ತಾ ಇರೋದು ರೆಸಿಪಿ ನೀವು. ಮಾಡ್ತೀಯಲ್ಲ, ಹಾಂ ಅದೇ ಎಣ್ಣೆನ ತಗೊಂಡು ಹ್ಞೂ ಹೀಗಿದ್ರು ನೀನು ಗರಂ ಮಸಾಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀಯ. ಹ್ಞೂ ಈರುಳ್ಳಿ ಹಾಕು, ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ.
ಫ್ರೈ ಆಗಬೇಕು. ಹ್ಞೂ ಈರುಳ್ಳಿ ಹೊತ್ತಿಗೆ ಹ್ಞೂ ಈರುಳ್ಳಿ ಒಂದು ಬ್ರೌನಿಶ್ ಕಲರೇ ಬರುತ್ತೆ, ತಿರುಗುತ್ತೆ. ಹಾಂ ಹಾಂ ಈರುಳ್ಳಿ ಒಂದು ನಾವು ಸ್ಲೈಸ್ ಹೊಡೆದ್ಬಿಟ್ಟಿದ್ದೀವಿ. ಹಾಂ ಅದು ರೌಂಡ್ ಗುಡಿಬೇಕು. ಈ ಪಕೋಡ ಮಾಡ್ತಾರೆ ಗೊತ್ತಾ, ಆನಿಯನ್ ಪಕೋಡ, ರಿಂಗ್ ಆನಿಯನ್ ಪಕೋಡ, ಹಾಂ ಆ ಥರ ಮಾಡಬೇಕಾಗುತ್ತೆ. ಸೊ ಅದನ್ನು ನಮಗೆ ಸಮಯದ ಅಭಾವ ಇರೋದ್ರಿಂದ ಓಕೆ ಮಾಡಬೇಕು. ಇದಕ್ಕೆ ನೆಕ್ಸ್ಟು ಬೆಳ್ಳುಳ್ಳಿ ಹಾಕಬೇಕು. ಸ್ಲೈಸ್ ಕಟ್ ಮಾಡಿದ್ದೀವಲ್ಲ ಅಣ್ಣ ಇದು ಒಂದು ಕ್ಯಾಪ್ಸಿನ ಇದು ಹೊಡೆದಿರೋದೀಗ? ಅದು 2 ಕ್ಯಾಪ್ಸಿಕಮ್ ಹೊಡೆದಿದ್ದೀವಿ. ದೊಡ್ಡವು 2 ಕ್ಯಾಪ್ಸಿಕಮ್ ಹೊಡೆದಿದ್ದೀವಿ. ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ರೋಸ್ಟ್ ಮಾಡಬೇಕಾ? ರೋಸ್ಟ್ ಮಾಡ್ಕೋಬೇಕು. ಅದು ಅರೋಮಾ ಅಂತ ಹೇಳ್ತೀವಿ ನಾವು. ಸ್ವಲ್ಪ ಲೋ ಫ್ಲೇಮ್ ಇಟ್ಕೋಬೇಕು. ಇಟ್ಕೊಂಡು ಇದರೊಟ್ಟಿಗೆ ಇದು ಬೇಯ್ತಾ ಬೆಳ್ಳುಳ್ಳಿ ಕೂಡ ಸ್ಲೈಸಲ್ಲಿ ಹೊಡೆದಿರ್ತೀವಿ ಸಣ್ಣದಾಗಿ. ನಿಮ್ಗೆ ಅದು ಪಿಕ್ಚರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ನೀವು ಬೆಳ್ಳುಳ್ಳಿ ಹೊಡೆದಾದ್ಮೇಲೆ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಹುರಿಕೊಟ್ಟು ರೋಸ್ಟ್ ಆಗುತ್ತೆ. ಆಗ ಶುಂಠಿ ಇರುತ್ತಲ್ಲ, ಶುಂಠಿನ ಉದ್ದುದ್ದು ಕಟ್ ಮಾಡ್ಕೊಂಡಿರ್ತೀವಿ. ಶುಂಠಿನ ಅದಕ್ಕೆ ಶುಂಠಿ ಮೇನ್ ಬೇಕೇ ಬೇಕು ಇದಕ್ಕೆ. ಹೌದು, ರುಚಿ. ನೀವು ನಾನ್ ವೆಜ್ ಏನೇ ಮಾಡಿದ್ರು ಶುಂಠಿ ಬೆಳ್ಳುಳ್ಳಿ ಬಿದ್ದರೆ ಅದು ಮಜಾ. ನೋಡಿ ಇವಾಗ ಅದು ಫ್ರಾಗ್ರೆನ್ಸೇ ಚೇಂಜ್ ಆಗಿಬಿಟ್ಟಿದೆ. ಸೊ ಉದ್ದುದ್ದ ನೀವು ಹೊಡೆದಿರ್ತೀರಲ್ಲ, ಇದರೊಟ್ಟಿಗೆ ಮೊದಲೇ ಮಾಡಿಟ್ಕೊಂಡಿದ್ದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ, ಪೇಸ್ಟ್ ಸ್ವಲ್ಪ ಹಾಕಬೇಕು. ನೀವು ಕೇಳ್ಬೋದು ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀರಾ, ಪೇಸ್ಟ್ ಕೂಡ ಹಾಕ್ತಿರಲ್ಲ ಯಾಕೆ ಅನ್ಕೊಳ್ಳಿ. ನೀವು ಏನೇ ಮಾಡಿದ್ರು ರಾ ಮೆಟೀರಿಯಲ್ ಹಾಕೋದಕ್ಕೂ ಪೇಸ್ಟ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಾದ್ಮೇಲೆ ಅದಕ್ಕೆ ನೆಕ್ಸ್ಟು ಕಟ್ ಮಾಡಿರೋಂಥ ಕ್ಯಾಪ್ಸಿಕಮ್ ಹಾಕ್ಬೇಕು. ಕ್ಯಾಪ್ಸಿಕಮ್ ಕಟ್ ಮಾಡಿರ್ತೀರಲ್ಲ ನೋಡಿ, ಈ ಥರ ಚೆನ್ನಾಗಿ ಉದಿಸ್ಕೋಬೇಕು. ಈಗ ಚೆನ್ನಾಗಿ ಫ್ರೈ ಆಗಬೇಕು. ಕ್ಯಾಪ್ಸಿಕಮ್ಮು, ಶುಂಠಿ, ಈರುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಬೇಕು. ಇದಕ್ಕೆ ನಿಮಗೆ ಎಷ್ಟಿಗೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬಾಯ್ಲ್ ಹಾಕಬೇಕು. ಅಣ್ಣ ಇವಾಗ ನಮಗೆ ಖಾರ ಎಲ್ಲ ಆ್ಯಡ್ ಆಗುತ್ತೆ? ಯಾವುದು? ಇದಕ್ಕೆ ಖಾರ ಸ್ಪೈಸಿ ಚಿಲ್ಲಿ ಪೇಸ್ಟ್ ಇದೆಯಲ್ಲ, ಚಿಲ್ಲಿ ಪೇಸ್ಟನ್ನು ಹಾಕ್ಕೋಬೇಕು. ಅರ್ಥ ಆಯ್ತಾ? ಇವಾಗ ಖಾರ ಆ್ಯಡ್ ಆಯಿತು. ಇವಾಗ ಇದಕ್ಕೆ ಚಿಲ್ಲಿ ಆ್ಯಡ್ ಆಗುತ್ತೆ. ಓಕೆನಾ? ಸೊ ಅದಾದಮೇಲೆ ಇದಕ್ಕೆ ನೀವು ಆಗಲೇ ಮಾಡಿಕ್ಕಿದಂತಹ ಗರಂ ಮಸಾಲೆ ಅದೆಲ್ಲ ಮಿಕ್ಸ್ ಮಾಡಿದ್ರಲ್ಲ ನೋಡಿ, ಇದರಲ್ಲಿ ಚಿಕ್ಕದಾಗಿ ನುಣುಪಾಗಿ ಗ್ರೈಂಡ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋದು. ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ. ಸೊ ಇದು ಚೆನ್ನಾಗಿ ಕುದಿಬೇಕು, ಬಾಯ್ಲ್ ಹಾಕಬೇಕು. ನಾವು ಇದಕ್ಕೆ ಮ್ಯಾರಿನೇಟ್ ಮಾಡಿರ್ತೀವಲ್ಲ, ಆ ಚಿಕನ್ನ ಇದಕ್ಕೆ ಹಾಕ್ಬೇಕು. ಓಕೆ,
ಏನೇ ಅನ್ನೋಣ ನಮಗೆ ವೆಜ್ಗೂ ಸ್ವಲ್ಪ ದೂರನೇ. ಏನೇ ಇದ್ರೂ ಯಾವಾಗ ಇದ್ರೂ ನಾನ್ ವೆಜ್ಜೇ ಅಲ್ವಣ. ನಮ್ಮ ಗೌಡ್ರಿಗೆ ನಾನ್ ವೆಜ್ ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಹಾಂ ಹಾಂ, ನಾನ್ ವೆಜ್ ಇಲ್ಲ ಅಂದರೆ ನಮ್ಮ ಅಜ್ಜಿ ಬೈಯುತ್ತೆ. ಎರಡು kg ಇದೆ, ಒಂದೇ ಕೈಲಿ ಎತ್ತಕ್ಕಾಗಲ್ಲ, ಕೈ ಎಲ್ಲ ನೋಡಿ ನಾವು ಯಾವ ಥರ ಮಾಡೋರು ನಮ್ಮ ಶಶಿಯಣ್ಣವರು ಈ ಥರ ನೋಡಿಕೊಂಡು ನೀವು ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರೂ ಚೆನ್ನಾಗಿ. ಹೀಗೆ ಸಪೋರ್ಟ್ ಮಾಡಿ ಅಣ್ಣ, ಮಾಡಿ ಮಾಡಿ ತುಂಬ ಚೆನ್ನಾಗಿ ಮಾಡಿ. ದುಡ್ಡು ಬರುತ್ತೆ. ಹಾಗೆ ನೋಡ್ತೀನಿ, ನೀವು ನೋಡಿದಷ್ಟು ದುಡ್ಡು ಬರುತ್ತೆ ನಿಮಗೆ. ಹಂಗೇನಿಲ್ಲಪ್ಪ, ಈಗ ಲೆಗ್ ಪೀಸ್ ತಿಂತಾ ಇರೋದೆ. ಓಕೆ ಬಾಯ್.